ನೋಡಿ ಸ್ನೇಹಿತರೆ, ಇವತ್ತೆಲ್ಲೂ ಹೋಗೋದು ಬೇಡ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಭಜನೆ ಕ್ಲಾಸಲ್ಲಿ ಕೋಲಾಟ ಹೇಳ್ಕೊಡ್ತಾ ಇದ್ದಾರಂತೆ. ಆ ಕೋಲಾಟ ನೋಡೋಕ್ಕಾದ್ರೂ ಹೋಗೋಣ. ಯಾರ್ಯಾರು ಹೆಂಗೆ ಕೋಲಾಟ ಆಡ್ತಾರೆ ಗೊತ್ತಿಲ್ಲ. ನಮಗೂ ಒಂಥರ ಕುತೂಹಲ, ಸೇರ್ಕೊಂತ ಅಂದರು. ಆದರೆ ನನ್ನ ಕೈಲಂತೂ ಎಲ್ಲ ಅವರು ವಯಸ್ಸಾಗಿರೋರ ಜೊತೆ ಆಡೋಕ್ಕಾಗಲ್ಲ. ಆದರೂ ನೋಡ್ಕೊಂಡು ಬರೋಣ. ವಾರಕ್ಕೆ 2 ಕ್ಲಾಸ್ ಇದೆ, ಭಜನೆ ಕ್ಲಾಸು ಅಂತ ಹೇಳಿ ಮತ್ತು ಹೋಗೋಣ ಅಂತ ಹೊರಟಿದ್ದೀನಿ. ಹಂಗೆ ಒಂದು ಪಪ್ಪಾಗಿತ್ತು, ನಮ್ಮ ವಿಜಯಕ್ಕರ ಕೊಟ್ಬಿಟ್ಟು, ವಿಜಯಕ್ಕರ ತುಂಬ ಇಷ್ಟ ಪಪ್ಪ ಅಂದರೆ ಯಾವಾಗನಿದ್ರೆ ತಗೊಬನ್ನಿ ಸರಸ್ವತಿ ಅಂತ ಫೋನ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಇವತ್ತು ಹೊರಟಿದ್ದೀನಿ. ಭಜನೆ ಕ್ಲಾಸಲ್ಲಿ ಕೋಲಾಟ ಎಲ್ಲ ಹೆಂಗಾಗುತ್ತೆ ನೋಡ್ಕೊಂಡು ಬರಬೇಕು. ನನ್ನ ರಥ ಇದೆ, ನನ್ನ ರಥಕ್ಕೆಲ್ಲ ಇಟ್ಕೊಂಡು ಹೊಡ್ತೀವಿ. ನೋಡಿ ಸ್ನೇಹಿತರೆ, ಆಮೇಲೆ ಕ್ಲಾಸ್ಗೆ ಹೋದ್ಮೇಲೆ ಅವರೆಲ್ಲ ಕೋಲಾಟ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬಿಡಲಿಲ್ಲ, ಬಾ ಸರಸ್ವತಿ ಅಂತ. ನನ್ನ ಬ್ಯಾಚೇ ಅವರೆಲ್ಲರೂ ಸರಿ, ನನ್ನ ಬ್ಯಾಚ್ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸೇರಿಕೊಂಡು ಪ್ರಾಕ್ಟೀಸ್ ಮಾಡಿದ್ವಿ. ಇನ್ನೂ ಒಂದು ವಾರ ಪ್ರಾಕ್ಟೀಸ್ ಮಾಡಬೇಕು. 28ನೇ ತಾರೀಕು ಸಾಮೂಹಿಕ ಕಲ್ಯಾಣೋತ್ಸವ ಇಟ್ಕೊಂಡವ್ರೆ ನಮ್ಮ ತಿರುಪತಿ ಭಜನಾ ಮಂಡಳಿ ವತಿಯಿಂದ. ಹಂಗಾಗಿ ಅವತ್ತೊಂದಿನ ಒಂದು ಕೋಲಾಟ ಆಡಬೇಕು, ವಿಶೇಷವಾಗಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಂದ್ಬಿಟ್ಟು ಎಲ್ಲ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಮತ್ತು ಹಂಗೆ ಆದಿಲಕ್ಷ್ಮಿಯವರು ಒಂದು ಕತೆ ಹೇಳಿದ್ರು, ಶಿವ ಪಾರ್ವತಿಯದು ಒಂದು ವಿಭೂತಿ ಕಥೆನ. ತುಂಬ ಚೆನ್ನಾಗಿತ್ತು. ಮತ್ತು ಏನು ಶಿವನಿಗೆ ಏನು ಈ ಒಂದು ಧನುರ್ಮಾಸದಲ್ಲಿ ಒಂದು ಶಿವಪ್ಪ ಅವ್ರಿಗೆ ಒಂದು ಶಿವಲಿಂಗಕ್ಕೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ತುಂಬ ಸಂಪತ್ತು, ಸೌಭಾಗ್ಯ, ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಅಂತೇಳಿ ಅವರು ಅದೊಂದು ಹೇಳಿದ್ರು. ಮತ್ತು ಏನು ಎಲ್ಲರೂ ನಿಮ್ಮ ಮನೆಗಳಲ್ಲಿ ಒಂದು ಲೋಟ್ಲ ಕಬ್ಬಿನ ಹಾಲನ್ನು ತೊಗೊಂಬನ್ನಿ, ನೀವು ತೊಗೊಂಬಂದಿರೋ ಹಾಲಲ್ಲೇ ನಿಮ್ಮ ಕೈಯಿಂದ ಅಭಿಷೇಕ ಮಾಡಿಸ್ತೀವಿ ಅಂತಲೂ ಹೇಳಿದ್ರು. ಮತ್ತು ಇನ್ನೊಂದೇನು ಅಂದರೆ, ಈ ಒಂದು ವಿಭೂತಿ ಕತೆ, ಪಾರ್ವತಿ ಹೋಗಿ ಶಿವನ ಹತ್ರ ಅವರು ಒಂದು ಒಡವೆ ಕೇಳಿದಾಗ ವಿಭೂತಿ ಕೊಟ್ಟು ಕುಬೇರಂತಕ್ಕೆ ಹೋಗು ಅಂತ ಹೇಳಿದೊಂದು ಕತೆ ಚೆನ್ನಾಗಿತ್ತು. ಮತ್ತು ಪದ್ಮಾವತಿ ಅವ್ರದ್ದು ಒಂದು ಕತೆ ಹೇಳಿದ್ರು, ನೋಡೋಣ ಸ್ನೇಹಿತರೆ. ನನ್ನ ಹತ್ರ ಕೇಳ್ತಾಳಂತೆ, ನನಗೆ ಒಡವೆಗಳು ಏನು ಇಲ್ಲ, ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ನನಗೆ ನೀನು ಒಡವೆ ಕೊಡ್ಸು ಅಂತೇಳಂತೆ. ಅಂದ್ರೆ ಅವನು ಒಡವೆಗಳು ಯಾವ್ದೂ ಧರಿಸಿಲ್ಲ. ಫಂಕ್ಷನ್ಗೆ ಹೋಗ್ಬೇಕು ನಾನು, ಒಂದು ಫಂಕ್ಷನ್ಗೆ ಅಂತ ಕೇಳ್ತಾಳೆ ಈಶ್ವರನ್ ಕೇಳಿದಾಗ ಅವನ ಹತ್ರ ಯಾವ ಚಿನ್ನ ಆಭರಣಗಳು ಯಾವ್ದು ಇರಲ್ಲ. ಅವನು ವಿಭೂತಿ ಕೊಡ್ತಾನೆ. ವಿಭೂತಿ ಯಾರು ಸತ್ತಿರೋದ್ರಲ್ಲಿ ಅಭಿಷೇಕ ಮಾಡಿರೋದ್ರಲ್ಲ. ಕಾಶಿಲಿ ಏನಕ್ಕೆ ಅಷ್ಟು ವಿಶಿಷ್ಟವಾಗಿರೋದು ಅಂದ್ರೆ, ಅಲ್ಲಿ ಸತ್ತಿರೋದಕ್ಕೆ ಏನ್ ಪುಣ್ಯ ಅಂದ್ರೆ ಆ ಬೂದಿನ ತಗೊಂಡೋಗಿ ದಿನ ಅಭಿಷೇಕ ಮಾಡೋದು. ಆ ಬೂದಿ ಇಲ್ಲ ಯಾರಿಗೆ ಅಷ್ಟ ಇದೆಯೋ ಅವ್ರಿಗೆ, ಯಾಕೆ ಆಮೇಲೆ ಬೂದಿ ಕೊಡ್ತಾನೆ. ಏನ್ ಮಾಡೋದು ಈ ಬೂದಿ ಏನ್ ಮಾಡೋದು ಅಂತ ಅವ್ರ ಮನ್ಸಲ್ಲಿ ಅನ್ಕೊಂತಾಳೆ. ಈಶ್ವರ ಹೇಳ್ತಾನೆ, ನೀನು ಕುಬೇರನ ಹತ್ರ ಹೋಗು, ಕುಬೇರನ ಹತ್ರ ಹೋದಾಗ ನೀನು ಅದು ವಿಭೂತಿ ಕೊಟ್ಟು ನೀನ್ ಎಷ್ಟು ಕೊಡ್ಬೇಕು ಅಂದ್ರೆ ಅದನ್ನ ನೀನ್ ಈಸ್ಕೋ ಅಂತ ಹೇಳ್ತಾರೆ. ಅವನ್ಗೆ ಅಯ್ಯೋ ಈ ವಿಭೂತಿ ಅಂದ್ಬಿಟ್ಟು ತುಂಬಾ ದುರಾಂಕಾರ ಪಡ್ತಾನೆ ಕುಬೇರ. ಅಯ್ಯೋ ಈ ವಿಭೂತಿನ ಆಗ್ಲಿ ಅಂದ್ಬಿಟ್ಟು ಅವಳು ಕೈಯಲ್ಲಿ ಇಟ್ಕೊಂಡಿರೋದು ಹಿಂಗ ಹಾಕ್ತಾಳೆ. ದೇವ್ರು ಕೊಟ್ಟಿರೋದು ಅಂಗಡಿಯಲ್ಲಿ ವಿಭೂತಿ ಹಾಕ್ತಾನೆ. ಆ ವಿಭೂತಿ ಎಷ್ಟು ತೂಕ ಇದೆಯೋ ಅಷ್ಟು ತೂಕದಲ್ಲೂ ಚಿನ್ನ ಅಂಗಡಿಗೆ ಹೋಗ್ತಾ ಇರ್ತಾನೆ. ಅಯ್ಯೋ ಇಷ್ಟು ವಿಭೂತಿನ, ನನ್ ಚಿನ್ನ ಇಷ್ಟೇ ಅಲ್ವಾ ಅಂದ್ಬಿಟ್ಟು ಅವನ ಹತ್ರ ಇರೋ ನವ ಬಿದಿಗಳು ಎಷ್ಟು ಇದೆಯೋ ಎಲ್ಲ ಹಾಕಿದ್ರು ವಿಭೂತಿ ಕೆಳಗಡೆ ಇರುತ್ತಂತೆ. ಆ ಒಡವೆ ಅವನ ಹತ್ರ ಇರೋ ಎಲ್ಲ ಒಡವೆ ಹಾಕೋದು ಅದ್ ಮೇಲೇನೆ ಇದೆ. ವಿಭೂತಿಗೆ ಅಷ್ಟು ಪವರ್ ಇದೆ. ಅಷ್ಟರಿಂದ ವಿಭೂತಿ ಧರಿಸೋದ್ರಿಂದ ಅವನು ಈಶ್ವರ ವಿಭೂತಿ ಏನೋ ಭರಿಸ್ತಾನೆ ಅಂದ್ರೆ ನಮ್ಗೆ ಐಶ್ವರ್ಯ ಕೊಡ್ಲಿ. ಅವನು ಬೇಡ್ಕೊಂತ ಇಲ್ಲ ನನಗೆ ಕೊಡು ಐಶ್ವರ್ಯ ಅಂತ. ಅವನು ಪೂಜೆ ಮಾಡಿರೋರಿಗೆ, ವಿಭೂತಿಯಿಂದ ಮಾಡಿದವರಿಗೆ ಅವ್ರಿಗೆ ಐಶ್ವರ್ಯ, ಧನ, ಸಂಪತ್ತು, ಆರೋಗ್ಯ ಕೊಡ್ಲಿ ಅಂದ್ಬಿಟ್ಟು ಈ ವಿಭೂತಿಗೆ ಅಷ್ಟು ವಿಶೇಷತೆ ಇದೆ. ವಿಭೂತಿ ಹಿಂಗೆ ಹೇಳ್ಕೊಳ್ಳೋದಲ್ಲ, ಹಂಗೆ ಅಂತಲ್ಲ, ತುಂಬಾನೇ ಒಳ್ಳೆಯದು. ವಿಭೂತಿ ಅಷ್ಟು ಪವರ್ ಇರೋದು. ಎಷ್ಟು ನೀವು ಚಿನ್ನ ಬೆಳ್ಳಿ ಎಲ್ಲ ಹಾಕಿದ್ರು ಅದ್ರ ಪವರ್ ಇಲ್ವಂತೆ. ಅಷ್ಟು ಅದಕ್ಕೆ ಬೆಲೆ ಇದೆ. ಆ ಸ್ವಾಮಿ ಕಾಶಿಯಲ್ಲಿ
ಮಾಡ್ಕೊಳ್ಳೋದೇ ಯಾರಲ್ಲಿ ಸತ್ತಿರ್ತಾರೋ ಆ ವಿಭೂತಿ ತಗೊಂಡು ಅವ್ರದ್ದು ಅಭಿಷೇಕ ಮಾಡ್ತಾರೆ. ವಿಭೂತಿಲಿ ಎಲ್ಲಾ ಜಾಗದಲ್ಲೂ 12 ಲಿಂಗಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ವಿಭೂತಿಲಿ ಏನಕ್ಕೆ ಮಾಡ್ತಾರೆ ಅಂದ್ರೆ ಯಾರು ಸತ್ತಿರೋದು ಅವ್ರಿಗೆ ಎಷ್ಟು ಪುಣ್ಯ ಇದೆ ನೋಡಿ. ನಾವ್ ಈ ಜನ್ಮದಲ್ಲಿ ಕರ್ಮ ಮಾಡೋದ್ರಿಂದ ನಾವ್ ಈ ಜನ್ಮದಲ್ಲಿ ಬಂದಿರೋದು. ಇವಾಗಾದ್ರೂ ನಾವು ಒಳ್ಳೇದನ್ನ ತಿಳ್ಕೊಂಡು ಬೇರೆಯವ್ರು ನೋಡ್ಕೊಂಡು ಅಸೂಯೆ ಪಡ್ತೀರಾ. ನಾವು ನೀವು ನಮಗ್ ಬರ್ತಿರೋದು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ನಮ್ಗೆ ಬರುತ್ತೆ ಅನ್ನೋದು ಯಾರಿಗೂ ಬೇಡ. ನಿಮ್ಗೊಂದು ಹಾಡು ಬರುತ್ತಾ, ನಿಮ್ಮೊಬ್ಬರಿಗೆ ಹೇಳ್ಕೊಡಿ. ನಿಮ್ಗೆ ಏನ್ ಬರುತ್ತಾ, ನಿಮ್ಗೆ ಆಗಲ್ವಾ, ದೇವ್ರ ಹತ್ರ ಬಂದು ಹೇಳಿ. ಒಂದ್ ಸೇವೆನಂತೆ ಅದು. ನಾವು ಎಲ್ಲಾನು ಉಪಯೋಗಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಗೆ ಮುಂದಿನ ಜನ್ಮದಲ್ಲಿ ಇವಾಗೆಲ್ಲ ನಾವು ಕರ್ಮನೇ ಅನ್ಭವಿಸ್ತಾ ಇರೋದು. ಕಷ್ಟ ಏನ್ ಬಂದಿದೆ ಆ ಕರ್ಮ. ಇವಾಗಾದ್ರೂ ನಾವೆಲ್ಲ ಸೇರಿ ಒಂದ್ ಜಾಗದಲ್ಲಿ ಒಬ್ಬರಿಗೆ ಸಹಾಯ ಮಾಡೋದು, ಒಬ್ಬರಿಗೆ ಇದ್ ಮಾಡೋದು, ಒಬ್ಬರಿಗೆ ನೋವು ಮಾಡಬಾರ್ದು. ಪ್ರತಿಯೊಬ್ರು ಇದನ್ನ ತಿಳ್ಕೊಬೇಕು. ಸಂಘದಲ್ಲಿರೋರು ಒಬ್ರು ಬಂದ್ಮೇಲೆ ನೋವು ಮಾಡಬಾರ್ದು. ಅವ್ರಿಗೆ ಒಬ್ರು ಏನಾದ್ರೂ ತೊಂದರೆ ಇರುತ್ತೆ, ಆ ದುಡ್ಡಿನ ತೊಂದರೆ ಇರುವಾಗ 5 ವಾರ ಪದ್ಮಾವತಿ ಮಹಾಲಕ್ಷ್ಮಿ ದೇವಿ ಅದು ನಾವು ಮಹಾಲಕ್ಷ್ಮಿ ಸ್ಮರಣೆ ಮಾಡ್ಬೇಕು. ಮಂಗಳವಾರನೇ ಶ್ರೇಷ್ಠ. ಅದಕ್ಕೆ ನಾವು ತಿರುಪತಿಗೆ ಹೋದಾಗ ಅಲ್ಮೇಲ್ ಮಂಗಾಪುರ ನೋಡ್ಕೊಂಡ್ ಬಂದ್ರೆ ನಮ್ಗೆ ಪರಿಹಾರ. ಇದು ಎಲ್ಲಾನು ಅಲ್ಮೇಲ್ ಮಂಗಾಪುರ ನೋಡ್ಕೊಂಡೇ ಬರ್ಬೇಕು. ಸುಮ್ಮನೆ ದರ್ಶನ ಮಾಡ್ಕೊಂಡ್ ಬರೋದಲ್ಲ. ಇವೆಲ್ಲ ನಾವು ನೋಡ್ಕೊಂಡ್ ಬಂದಿದೀವಿ. ಅಲ್ಲಿ ನೀವು 5 ವಾರ ಇವಾಗ ಸಂಕಲ್ಪ ಮಾಡ್ಕೊಂಡು ನಮಸ್ತುತೆ ಮಹಾಮಾಯಿ ಶ್ರೀಪೀಠೆ ಅಷ್ಟು ಬರೋದಿದೆ. ಒಂದ್ ಇಡೀ ಹಕ್ಕಿ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನ ಇನ್ನೊಂದ್ ದಿನ 5 ಸಾರಿ ಸೇರಿದ್ಮೇಲೆ ಒಂದ್ ಸ್ವೀಟ್ ಮಾಡಿ ಒಂದ್ ದೇವಸ್ಥಾನದಲ್ಲಿ ತಂದು ಹಂಚ್ಬಿಡಿ. ನಮಸ್ತುತೆ ಮಹಾಮಾಯಿ ಮಂಗಳವಾರ ನಿಮ್ ಮನೆ ದೇವರುಗಳು. शांति